ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನೋಡಿ, ಮಂಗಳವಾರ ಅಮ್ಮನ ಮನೆಗೆ ಹೊರಟ್ವಿ ನಾವು. ಆರ್ತಕ್ಷತೆ ಇತ್ತು ಅಂತ ಹೇಳಿದೆ ಅಲ್ವಾ, ಅದನ್ನು ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ನೋಡಿ, ನಾನು ತೋರಿಸ್ದಂಥ ಡ್ರೆಸ್ನ ವೇರ್ ಮಾಡಿದ್ದೀನಿ. ನೋಡಿ, ಇದು ಬಂದು ಚಿಕ್ಕನಾಯಕನಹಳ್ಳಿ. ನಾನು ಹೇಳ್ದೆ ಅಲ್ವಾ, ಸಾಯಿ ಫ್ಯಾಷನ್ ಅಂತ ಹೇಳ್ಬಿಟ್ಟು, ಅದು ಇರೋ ಅಂಥ ಪ್ಲೇಸು ಇದೇನೆ. ಇನ್ನೇನು ಅಮ್ಮನ ಮನೆಗೆ ನಿಯರ್ ಇದ್ದೀವಿ. ಚಿಕ್ಕನಾಯಕನಹಳ್ಳಿಯಿಂದ ಒಂದು 8ರಿಂದ 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಮ್ಮನ ಮನೆ. ನೋಡಿ, ಇದು ಬಸ್ ಸ್ಟ್ಯಾಂಡ್ ಕಾಣಿಸ್ತಿದೆ ಅಲ್ವಾ, ಇದ್ರ ಆಪೋಸಿಟಲ್ಲೇ ಇರೋದು ಸಾಯಿ ಫ್ಯಾಷನ್ನು. ನೋಡಿ, ಇಲ್ಲಿ ಸ್ವಲ್ಪ ಸೈಡಲ್ಲಿ ಕಾಣಿಸುತ್ತೆ. ನೋಡಿ, ಇದು ಓಲ್ಡ್ ಇತ್ತು, ಅಂದರೆ ಹಳೇದು ಇಲ್ಲಿತ್ತು, ಅಲ್ಲಿ ಕಾಣಿಸ್ತಾ ಇತ್ತಲ್ವ ಸಾಯಿ ಫ್ಯಾಷನ್ ಅಂತ. ಈಗ ಸ್ವಲ್ಪ ಮುಂದಕ್ಕೆ ಚೇಂಜ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ. ನಾನು ಅಂದಿವೆ ಕಾರಲ್ಲಿ ಹೋಗ್ಬೇಕಾದ್ರೆ ಕ್ಲಿಪ್ಪಿಂಗ್ ತೊಗೊಂಡಿರೋದು. ನೋಡಿ, ಅಲ್ಲಿದೆ ಸಾಯಿ ಫ್ಯಾಷನ್ನು. ಬಸ್ ಸ್ಟ್ಯಾಂಡ್ ನಿಯರೇ ಇದೆ. ಆನ್ಲೈನಲ್ಲಿ ಕೂಡ ಅವರು ಕಳಿಸ್ಕೊಡ್ತಾರೆ ಬುಕ್ಕಿಂಗ್ ಮಾಡಿಕೊಂಡ್ರೆ. ನೋಡಿ, ಈ ರೀತಿ ಇಲ್ಲಿ ಬಂದು ಮತ್ಕಟ್ಟದ ಗೇಟ್ ಅಂತ ಇದೆ, ಅಲ್ಲಿಂದ ನಾವು ನಮ್ಮೂರಿಗೆ ಹೋಗೋದು. ನೋಡಿ, ಕೆಂಕೆಶ್ರೀ ಮರ ಒಂದು ಗುಡ್ ಮೆಮೊರಿ. ನಿಜವಾಗ್ಲೂ ಎಷ್ಟು ಮೆಮೊರಿ ಅಂದರೆ, ಹಳ್ಳಿಗಳ ಕಡೆ ಎಲ್ಲ ಮದುವೆಗೆ ಚಪ್ರ ಹಾಕಿದ್ರೆ ಆ ಚಪ್ರಕ್ಕೆ ಆ ಕೆಂಕೆಶ್ರೀ ಹೂವನ್ನು ಕಡ್ಕೊಂಬಂದು ಚಪ್ರಕ್ಕೆಲ್ಲ ಡೆಕೋರೇಷನ್ ಮಾಡೋರು. ಎಷ್ಟು ಚೆನ್ನಾಗಿರೋದು ಅಂತಂದರೆ, ಇವಾಗ ತಾನೇ ಈಗೆಲ್ಲ ಗಿಡ ಮರಗಳೆಲ್ಲ ಸಿಕ್ಕಾಪಟ್ಟೆ ಚಿಗುರಿದೆ, ಮತ್ತು ಕೆಂಕೆಶ್ರೀ ಹೂವು ಎಲ್ಲ ಬಿಟ್ಟಿದೆ ಅಲ್ವಾ. ಅದನ್ನ ನೋಡ್ಬಿಟ್ಟು ನಮ್ಮ ಮದುವೆಲಿ ಕೂಡ ಚಪ್ರಕ್ಕೆ ಕೆಂಕೆಶ್ರೀ ಹೂವನ್ನು ತಂದುಬಿಟ್ಟು ನೇತಾಕಿದ್ರು, ಅಂದರೆ ಚಪ್ರಕ್ಕೆ ಡೆಕೋರೇಷನಾಗಿ ಕಾಣಿಸುತ್ತೆ ಅಂತ. ಹಳ್ಳಿ ಮೆಮೊರಿನೇ ಮೆಮೊರಿ. ಅದಕ್ಕೆ ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಆ ಹೂವು ಎಲ್ಲ ಗಿಡಗಳಲ್ಲಿ ಎಲೆನೇ ಕಾಣಿಸಲ್ಲ ಈ ಟೈಮಲ್ಲಿ, ಬರೀ ಹೂವನ್ನೇ ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದನ್ನು ವಿಡಿಯೋ ಶೂಟ್ ತಗೊಂಡೆ, ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡಬೇಕು ಅಂತ. ನೋಡಿ, ಈ ಕೆಂಕೆಶ್ರೀ ಮರದ ಹೂವಿನ ಎಲೆ ಇರುತ್ತಲ್ವ ಹಿಂಭಾಗದ್ದು, ಅದರಲ್ಲಿ ಈ ರೀತಿ ಎಲ್ಲ ಆಟ ಆಡೋವು. ಮತ್ತು ಹಿಂಗೆ ಕೊಂಕಣಿ ಥರ ಇರುತ್ತೆ, ಒಳಗಡೆ ಹೂವಿನ ಒಳಗಡೆ ದಳಗಳಿರುತ್ತಲ್ಲ ಅದು. ಅದರಲ್ಲಿ ಕೂಡ ಅಷ್ಟೇ ಒಂಥರ ಏನೋ ಒಂಥರ ಹಿಂಗೆ ಕೀಳೋ ಥರ, ಅಂದರೆ ಒಂದಕ್ಕೊಂದು ಜಾಯಿನ್ ಮಾಡಿ ಅದರದ್ದು ಫ್ಲವರ್ನ ಕೀಳೋ ಥರ, ಅದು ಕೂಡ ಆಟ ಆಡೋವು. ತುಂಬಾ ಮೆಮೊರಿ. ಈ ಕೆಂಕೆಶ್ರೀ ಮರ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇವರಿಬ್ಬರು ಉಗುರುಗಳನ್ನ ಹಾಕೊಂಡಿದ್ರು, ಬಟ್ ಅದು ಹೂವು ಹಾಳಾಗಿತ್ತಾಲೆ. ಅಮ್ಮನ ಮನೆಯಿಂದ ಸ್ವಲ್ಪ ಆ ಕಡೆ ಇದೆ, ತೋರಿಸ್ತೀನಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಹೂವಾಗಿದೆ. ನಮ್ಮ ಊರಿಗೆ ಅದೇ ಕೆಂಕೆಶ್ರೀ ಮರದ ಹೂವನ್ನು ಎಲ್ಲ ಮದುವೆಗಳಿಗೆ ಅಲಂಕಾರ ಮಾಡೋದಕ್ಕೆ ಕಿತ್ಕೊಂಡು ಬರೋರು, ಚಪ್ರಕ್ಕೆ, ಮದುವೆಗೆ ಚಪ್ರಗಳಿಗೆ. ನೋಡಿ, ಇನ್ನೂ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಅಡುಗೆಗೆ ರೆಡಿ ಮಾಡಿದರು. ಮಸಾಲೆ ಎಲ್ಲ ರುಬ್ಬಿ ಅಲ್ಲೇ ಆಲ್ಮೋಸ್ಟು ಅಡುಗೆ ಕಂಪ್ಲೀಟ್ ಆಗೋಕ್ಕೆ ಬಂದಿತ್ತು. ಇನ್ನು ಹುರ್ಗರಿದ್ದು ಅಮ್ಮ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀನಿ, ಅದನ್ನು ತಿರುಗ್ತಾ ಇರು, ತಳ ಹಿಡಿಯುತ್ತೆ ಅಂತ ಹೇಳಿದ್ರು. ಹಾಗೆ ನಾನು ಕೂಡ ಅದನ್ನು ಸ್ವಲ್ಪ ಕೈ ಆಡಿಸಿ ಎಲ್ಲ ಅಡುಗೆದೇನೇನಾಗಿದೆ ಅಂತ ನೋಡ್ತಾ ಇದ್ದೀನಿ. ಇನ್ನು ಬಂದು ಇವನು ನಮ್ಮ ಅನ್ವಿಕನ್ನು ನೋಡೇ ಇದ್ದೀರಾ, ಅವನ ಹತ್ರ ನನ್ನ ಮಗಳು ತೀಟೆ ಆಡ್ತಾ ಇದ್ದಾಳೆ. ನೋಡಿ, ಇನ್ನು ಅಡುಗೆಗೆ ಮರಿ ಮಟನ್ನು, ಒಂದು ಮರಿ ಪೂರ್ತಿ ಮಟನ್ನ ಮಾಡಿದರು. ನೋಡಿ, ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿಯಾಗಿತ್ತು. ಇನ್ನು ಹುರ್ಗರಿ ಕಾಳು ಮಾಡ್ತಾರಲ್ವ, ಅದನ್ನು ಕೂಡ ನಾನು ಬಂದಾಗ ಅದಕ್ಕೆ ಒಗ್ಗರಣೆಗೆ ಹಾಕಿದ್ರು. ಅದನ್ನೆಲ್ಲ ನಾನು ಸಮ ಮಾಡಿ ಅದಕ್ಕೆ ಕಾಯಿ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಆ ಕಡೆ ಸೈಡಲ್ಲಿದೆ ನೋಡಿ, ಅದು ಹುರ್ಗರಿ, ಈ ಕಡೆದು ಸಾಂಬಾರು. ಇನ್ನು ಅನ್ನಕ್ಕೆ ನಾನೇ ಇಟ್ಟಿದ್ದೆ. ಅನ್ನಕ್ಕೆ ಅನ್ನ ಕೂಡ ಕುದಿಯುತ್ತಾ ಇದೆ. ಇದು ಸಂಜೆ ಆಗಿತ್ತಾಲೆ 5:30. ಹಳ್ಳಿ ಕಡೆ ಎಲ್ಲ ಸ್ವಲ್ಪ 7:30 8 ಗಂಟೆಗೆಲ್ಲ ಊಟ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಬೇಗ ಅಡುಗೆನ ಮುಗಿಸೋಣ ಅಂತೇಳ್ಬಿಟ್ಟು. ಆಮೇಲೆ ಎಡೆ ತಗೊಂಡೋಗ್ಬೇಕು ದೇವರಿಗೆ. ಎಡೆ ತಗೊಂಡೋಗಾದಮೇಲೆ ಊಟ ಮಾಡೋದು. ದೇವರು ಊರೊಳಗಡೆ ಒಂದು ದೇವಸ್ಥಾನ ಇದೆ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆ ದೇವಸ್ಥಾನಕ್ಕೆ ಎಡೆ ತಗೊಂಡು ಹೋದ್ಮೇಲೆ ಎಲ್ಲ ಊಟ ಮಾಡೋದು. ಹಾಗಾಗಿ ಸಂಜೆ 6:30ಗೆಲ್ಲ ಎಡೆ ತಗೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ಬೇಗ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ವು. ತೋರಿಸ್ತೀನಿ ಮುಂದೆ ದೇವ್ರಿಗೆ ಕೂಡ. ನೋಡಿ, ಬಂದ ತಕ್ಷಣ ಮಕ್ಕಳನ್ನ ಆಟ ಆಡ್ಸೋದೇ ಒಂದು ಖುಷಿ ನನ್ನ ಮಕ್ಳಿಗಿಬ್ರಿಗೂ. ನೋಡಿ, ನಮ್ಮ ಪುಟಾಣಿನ ಎತ್ಕೊಂಡು ಮುದ್ದಾಡ್ತಾ ಇದ್ದಾಳೆ. ಇನ್ನು ನೋಡಿ, ಅಮ್ಮನ ಮನೆಗೆ ಕೋಳಿ ನೋಡೇ ಇದ್ದೀರಾ, ಸಿಕ್ಕಾಬಟ್ಟೆ ಕೋಳಿ ಸಾಕಿದ್ದಾರೆ. ಎಷ್ಟೊಂದು ಇದ್ದಾವೆ ಅಂತ ನೋಡಿ, ಹಂಗೆ ನಾಟಿ ಕೋಳಿ. ನೋಡಿ, ಇವು ಮಕ್ಕಳಿಗಂತೂ ಇವರಿಬ್ಬರಿಗೂ ಕೋಳಿಗಳದ್ದೇ ಒಂದು ಜೊತೆ ಆಟ ಆಡೋದೇ ಒಂದು ಮೆಮೊರಿ. ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಕೋಳಿಗಳ ಜೊತೆ.
ಅದರಲ್ಲೂ ಜಮೀನೆಲ್ಲ ಅಲ್ಲೇ ಜಮೀನು ಒಳಗಡೆನೇ ಮನೆ ಇರೋದ್ರಿಂದ ತುಂಬಾ ಬೆನಿಫಿಟ್ಟು. ಇನ್ನು ನೋಡಿ ಔಟ್ ಸೈಡೆಲ್ಲ ಟ್ಯಾಕ್ಟರ್ಗಳು ಪ್ರತಿಯೊಂದಕ್ಕೂ ಎಷ್ಟು ಜಾಗ ವಿಸ್ತಾರವಾಗಿದೆ. ನಮ್ಮ ಹಳ್ಳಿಗಳ ಕಡೆ ಎಲ್ಲ 30-40 40-30 30-30 30-50 ಸೈಟಲ್ಲೇ ಏನಿದ್ರೂ ಮಾಡ್ಕೊಳ್ಬೇಕು. ನೋಡಿ ನಮ್ಮ ಪುಟಾಣಿ ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ. ಪಕ್ಕದಲ್ಲೆಲ್ಲ ಕುರಿ ಶೆಡ್ಡು ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಕೆಂಕೆಸ್ರಿ ಮರದ ಹೂವಿನಲ್ಲಂತೂ ಸಿಕ್ಕಾಬಟ್ಟೆ ಆಟ ಆಡಿದ್ದೀವಿ ನಾವು ಚಿಕ್ಕ ಮಕ್ಕಳಲ್ಲಿ, ನಾನು ನನ್ನ ತಮ್ಮ. ಈಗೆಲ್ಲ ಮಳೆ ಬಂದಿರೋದಕ್ಕೂ ಅದಕ್ಕೂ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿದೆ. ಈ ಅರಳಿ ಮರ, ಅರಳಿಕಟ್ಟೆ ಎಲ್ಲ ಇದೆ ಹಳ್ಳಿಗಳ ಕಡೆ, ಅದೆಲ್ಲ ಇರುತ್ತೆ ನೋಡಿ. ಅನ್ವಿ ಪುಟಾಣಿನ ಕುಣಿಸ್ತಾ ಇದ್ದಾನೆ. ಒಬ್ಬರು ಜೋಕಾಲಿ ಒಳಗಿದ್ದಾರೆ. ಮಕ್ಕಳಿಗೇನೋ ಒಂಥರ ಖುಷಿ ಈಗ ರಜಾ ಇರೋದಕ್ಕೂ ಅದಕ್ಕೂ. ಇನ್ನೊಂದು ಸ್ವಲ್ಪ ದಿನ ಸ್ಕೂಲ್ ಸ್ಟಾರ್ಟ್ ಆದರೆ ಇದೆಲ್ಲ ಕಳ್ಕೊಳ್ತಾರೆ. ಸ್ಕೂಲ್ ಆಯಿತು ಮನೆ ಆಯಿತು ಅನ್ನಂಗೆ ಆಗುತ್ತೆ ನೋಡಿ. ಅದು ಬವಣೆ, ಹುಲ್ಲಿನ ಬವಣೆಗಳೆಲ್ಲ ಇದೆ ಹಸುಗಳಿಗೆ ಎಲ್ಲ. ಹುಲ್ಲಿಗೆ ಅಂದರೆ ಒಣಗಿರೋ ಹುಲ್ಲನ್ನು ಆ ಥರ ಇದನ್ನು ಟಾರ್ಪಲ್ ಹಾಕಿ ಕವರ್ ಮಾಡಿದ್ದಾರೆ, ಮಳೆ ನೀರು ಬಿದ್ದು ಹುಲ್ಲು ಹಾಳಾಗಬಾರ್ದು ಅಂತ. ಇನ್ನು ಅಡುಗೆ ಎಲ್ಲ ಮುಗೀತು. ಒಂದು ರೌಂಡ್ ತೋಟದ ಕಡೆ ಹೋಗಿ ಬರೋಣ, ಅಡಿಕೆ ಸಸಿ ಹೆಂಗಿದೋ ನೋಡ್ಕೊಂಡು ಬರೋಣ ಅಂತ ನಮ್ಮ ಮನೆಯವರು ನಾನು ಇಬ್ಬರು ಕೂಡ ತೋಟಕ್ಕೆ ಬಂದ್ವಿ ನೋಡಿ. ತೋಟದಲ್ಲಿ ದನಗಳಿಗೆ ಮೇವಿಗೆ ಜೋಳ ಕೂಡ ತೊಳೆದಿದ್ದಾನೆ. ಇನ್ನು ನೋಡಿ ಅಡಿಕೆ ಸಸಿಗಳೆಲ್ಲ ಈ ರೀತಿ ಇದೆ, ಸಣ್ಣ ಸಣ್ಣ ಸಸಿಗಳು. ನಮ್ಮ ಕಡೆ ಸ್ವಲ್ಪ ಕರ್ಲು ನೆಲ ಅಂತ ಹೇಳ್ತಾರಲ್ವ, ಆ ಥರ ಸ್ವಲ್ಪ ಗಟ್ಟಿ ಜಾಸ್ತಿ ನೋಡಿ. ಇನ್ನು ಈ ತೆಂಗಿ ಮರದಲ್ಲಿ ಒಂದು ಮರಕುಟಿಕ ಹೋಲ್ ಹಾಕಿದೆ, ಬಟ್ ಅದರೊಳಗಡೆ ಏನೋ ಪಕ್ಷಿ ಗೂಡು ಮಾಡ್ಕೊಂಡಿದೆ. ಎಷ್ಟು ಜನ ನೋಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಂತೂ ಸಿಕ್ಕಾಬಟ್ಟೆ ನೋಡಿದ್ದೀನಿ. ನಮ್ಮ ಅಂದರೆ ತೋಟ ಹಳ್ಳಿಗಳ ಕಡೆ ತೋಟದಲ್ಲೆಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರಾ ಅಂತ ಭಾವಿಸ್ತೀನಿ ನೋಡಿ. ಇಲ್ಲಿ ಒಂದು ತೆಂಗಿನ ಮರದಲ್ಲಿ ಮರಕುಟಿಕ ಕುಟ್ತಾ ಇದೆ ನೋಡಿ. ಈ ಮರಕುಟಿಕದ ಅಕ್ಕಿನ ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ಏನು ಮಾಡ್ತಿದೆ ಅಂತಂದರೆ ಎಳ್ನೀರನ್ನು ಕುಕ್ತಾ ಇದೆ. ಎಳ್ನೀರನ್ನು ಕುಕ್ಬಿಟ್ಟು ಅದ್ರೊಳಗಡೆ ಇರೋಂಥ ಎಳ್ನೀರು ಅದನ್ನೆಲ್ಲ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕುಕ್ತಾ ಇದೆ, ಎಷ್ಟು ಶ್ರಮ ಹಾಕ್ಬೋದು ಆ ಎಳ್ನೀರನ್ನ ಓಪನ್ ಮಾಡೋದಕ್ಕೆ. ಎಳ್ನೀರು ಹೋಗ್ಲಿ, ಆ ತೆಂಗಿನ ಮರದ್ದು ನಾನು ತೋರಿಸ್ದೆ ಅಲ್ವಾ, ಆ ಗೂಡನ್ನ ಓಲ್ ಹಾಕೋದಕ್ಕೆ ಎಷ್ಟು ಶ್ರಮ ಹಾಕಿರ್ಬೋದು. ಆ ಮೂತಿ ಇದೆ ಅಲ್ವಾ ಮರ, ಆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿರ್ಬೋದು ಅಂತ ಊಹೆನೆ ಮಾಡ್ಕೊಳ್ಳೋದು ನೋಡಿ. ಆಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸ ಅನ್ನೋ ಮಾತು ನನಗೆ ನೋಡಿ. ಅದೊಂದು ಅಕ್ಕಿಯಿಂದ ಆ ತೆಂಗಿನ ಮರ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಹಾಗೆ ಅಲ್ವಾ, ಸಾಕಷ್ಟು ಈ ತರ ಅನುಭವ. ಇದು ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಬಟ್ ಎಳ್ನೀರನ್ನ ಕುಕ್ಕೋದು ನನಗೆ ಖಂಡಿತ ಗೊತ್ತಿರಲಿಲ್ಲ. ಇಲ್ಲಿ ನೋಡ್ಬಿಟ್ಟು ಶಾಕ್ ಆಯ್ತು ನನಗೆ ನೋಡಿ. ಇನ್ನು ಕಾಂಗ್ರೆಸ್ ಗಿಡಗಳೆಲ್ಲ ಬೆಳೆದಿದೆ, ಕ್ಲೀನ್ ಮಾಡಿಲ್ಲ ಸ್ವಲ್ಪ. ಅದೇ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿದ್ರೆ ಸ್ವಲ್ಪ ಬುಡ ಎಲ್ಲ ನೆಲ ಫುಲ್ಲು ಇದಾಗುತ್ತೆ ಅಂತ ಹಾಗೆ ಬಿಟ್ಟಿದ್ದಾನೆ, ಕ್ಲೀನ್ ಮಾಡ್ಕೊಳ್ತಾನೆ. ಇನ್ನು ನಾನು ಒಂದು ಸಲ ಅಮ್ಮನ ಮನೆ ವೀಡಿಯೋದಲ್ಲಿ ಹಾಕಿದ್ದೆ, ಈ ಬೆಲ್ವತ್ತೆ ಹಣ್ಣಿನ ಮರದಲ್ಲಿ ಸಿಕ್ಕಾಪಟ್ಟೆ ಬೆಲ್ವತ್ತೆ ಹಣ್ಣುಗಳು ಬಿಟ್ಟಿದ್ದು. ಬೆಲ್ವತ್ತೆ ಹಣ್ಣು ಇದರಲ್ಲಿ ಸ್ವಲ್ಪ ಯಾಕೋ ಅಷ್ಟು ಹಣ್ಣು ಚೆನ್ನಾಗಿರಲ್ಲ ನೋಡಿ. ಅದ್ರ ಹತ್ರ ಬಂದೆ ನಾನು, ಹಣ್ಣು ಬಿದ್ದಿರ್ತವೇನೋ ಅಂತ. 4-5 ಹಣ್ಣು ಬಿದ್ದಿತ್ತು, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಸಿಕ್ಕಾಪಟ್ಟೆ ಹುಳಿ ಅಂದರೆ ಇದು ಹಣ್ಣು ಬರೋದೇ ಸ್ವಲ್ಪ ಹುಳಿ, ಬಟ್ ಏನೋ ಒಂಥರ ಬೂಸ್ಟ್ ಬಂದಂಗೆ ಆಗಿತ್ತು. ಅಂದರೆ ಮುಗ್ಲತ್ತುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ, ಬೂಸ್ಟ್ ಬಂದೈತೆ ಅಂತ ಹೇಳ್ತಾರೆ, ಕೆಟ್ಟೋಗಿರೋದು ಆ ಥರ ಆಗಿತ್ತು. ಇನ್ನು ಅದರಲ್ಲೊಂದು 3 ಹಣ್ಣು ಸಿಕ್ತು, ಅದನ್ನ ಎತ್ಕೊಂಡೆ ನೋಡೋಣ ಅಂತ ನೋಡಿ. ಇದೇ ಬೆಲ್ವತ್ತೆ ಹಣ್ಣಿನ ಮರ. ಇದು ಇತ್ತೀಚೆಗೆ ಬೆಳೆದಿರೋ ಅಂಥದ್ದು. ಮುಂಚೆ ಎಲ್ಲ ನಾವು ಚಿಕ್ಕ ಹುಡುಗರು ಇದ್ದಾಗ ಸ್ವಲ್ಪ ಸಣ್ಣ ಸೊಸಿ ಇತ್ತು. ಸಣ್ಣ ಸೊಸಿ ಅಂದರೆ ಕೆಳಗಡೆನೇ ಚಿಕ್ಕ ಗಿಡದ ಥರ ಇತ್ತು. ಬಂದಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ತೋಟಕ್ಕೆ ದನ ಮೇಯ್ಸೋಕ್ಕೆಲ್ಲ ಬರೋವು. ಹಾಗೆಲ್ಲ ನೋಡಿದಾಗ ಅಂದ್ಕೊಳ್ಳೋ ಬೆಲ್ವತ್ತೆ ಹಣ್ಣಿನ ಗಿಡ ಹುಟ್ಟೈತೆ ನಮ್ಮ ತೋಟದಲ್ಲಿ, ಬೆಲ್ವತ್ತೆ ಹಣ್ಣಿನ ಗಿಡ ಹುಟ್ಟೈತೆ ಅಂತ. ಬಟ್ ಇವಾಗ ದೊಡ್ಡದಾಗಿದೆ, ಬಟ್ ಹಣ್ಣು ಮಾತ್ರ ಟೇಸ್ಟೇ ಇಲ್ಲ ನೋಡಿ. ಅದು 3 ವೆಯ್ಟ್ ಇತ್ತು. ಮತ್ತು ಏನೋ ಅಕ್ಕಿ ಪಕ್ಷಿಗಳೆಲ್ಲ ಕುಕ್ಕೊಂಡು ತಿಂದ್ಬಿಟ್ಟು ಕೆಳಗಡೆ ಬರೀ ಖಾಲಿ ಅದ್ರದ್ದು ಹಣ್ಣಿನ ಬುರುಡೆ ಬಿದ್ದಿತ್ತು ಸಿಕ್ಕಾಬಟ್ಟೆ. ನೋಡಿ ಎಷ್ಟೊಂದು ಬಿದ್ದೋಗಿದ್ದಾವೆ. ಅವೆಲ್ಲ ಸುಮ್ಮನೆ ಆ ಥರ ಕಾಣಿಸ್ತಾ ಇದ್ದಾವೆ ಹಣ್ಣು ಥರ, ಬಟ್ ಒಳಗಡೆ ಎಲ್ಲ ಈ ಕಡೆ ಕಾಣಿಸ್ತಾ ಇದೆ ಅಲ್ವಾ, ಆ ಥರ ಎಲ್ಲ ಏನೋ ತಿಂದು ಬಿಟ್ಟಿದೆ ನೋಡಿ. ಸೂರ್ಯ ಕೂಡ ತನ್ನ ಮನೆಗೆ ಹೋಗ್ತಾ ಆಯ್ತಾ
ಇವು ಹಣ್ಣಾಗಲ್ಲ ಸಾಲಕ್ಕೆ ಥರ ಬೀಜ ದಪ್ಪ. ಅವ್ರು ಬಂದು ಏನು ಕಾಯ್ಕೊಂಡಿದ್ಯಪ್ಪ ಅವು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಡಾಕ್ತಾ ಇದ್ದಾರೆ ನೋಡಿ, ಕಲ್ಲಿಗೆ ಹೊಡೆದ್ರು ಒಂದು. ಅದು ಚೆನ್ನಾಗಿ ಹಣ್ಣಾಗಿತ್ತು, ಬಟ್ ಹೇಳ್ದೆ ಅಲ್ವಾ ಬೂಸ್ಟ್ ಬಂದಿತ್ತು. ಮೂಸ್ ನೋಡ್ತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ ಬೆಲ್ವತ್ತೆ ಹಣ್ಣು. ಚೆನ್ನಾಯ್ತಾ? ನನಗೆ ಬಾಯಲ್ಲಿ ಅವರು ಟೇಸ್ಟ್ ಮಾಡಿ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅವೇ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ತಿನ್ಸಿದ್ರು, ನಾನು ಕೂಡ ಅಯ್ಯೋ ಅಂದ್ಕೊಂಡು ಅಲ್ಲಿಂದ ಬಂದ್ವಿ, ಮನೆ ಹತ್ರ ನಡ್ಕೊಂಡೇ ಬಂದ್ವಿ. ಹೋಗ್ಬೇಕಾದ್ರೆ ಗಾಡೀಲಿ ಹೋಗಿದ್ವು, ಬರ್ಬೇಕಾದ್ರೆ ನೋಡಿ ನಡ್ಕೊಂಡೇ ಹೋಗ್ತಾ ಇದ್ವಿ. ಬುಲೆಟ್ ಮುಂದೆ, ಬಟ್ ಯಾಕೆ ಸ್ಟಾರ್ಟೇ ಆಗಲಿಲ್ಲ ಅದು. ಸರಿ ನಡ್ಕೊಂಡೇ ಹೋಗ್ತೀವಿ. ಸೋಮಪ್ಪ ಅಂತ ಹೇಳ್ತಾರೆ, ಚೋಮಪ್ಪ ಅಂತಾರೆ. ಇದು ಬಂದು ಹಿರಿಯ ಅಂತರ್ಗಟ್ಟೆ ಅಮ್ಮ ಅಂತ, ಅಂತರ್ಗಟ್ಟೆ ಅಮ್ಮ ಅಂತ. ಜನಕ್ಕೆ ಆರತಿ ಮೇಲೆ ನಿಜ ದೇವರು ಖುಷಿಯಾಗಿದೆ. ನಂಬೋದು ಭಗವಂತ ಇದ್ದಾನೆ, ಭಗವಂತ ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ಬಟ್
ಇನ್ನು ಬೆಳಗ್ಗೆ ಟಿಫನ್ಗೆ ಅಮ್ಮ ಏನೂ ಮಾಡಲಿಲ್ಲ, ಅಂದರೆ ಟಿಫನ್ ಏನು ತಿಂಡಿಗೇನು ಪ್ರಿಪ್ರೇಷನ್ ಮಾಡಲಿಲ್ಲ. ಒಂದೇ ಸಲ ಮಟನ್ ಸಾಂಬಾರೆಲ್ಲ ಇತ್ತಲ್ವ, ಅದಕ್ಕೆ ಮುದ್ದೆ ಮಾಡಿದ್ರೆ ಬೆಸ್ಟ್ ಅಂತ ಅನ್ನಿಸ್ತು. ಈ ಬಿಸಿಲಿಗಿರುವಾರ ತಿಂಡಿ ತಿಂದು ಊಟ ಮಾಡಿ ಸರಿ ಹೋಗಲ್ಲ ಅಂತ ಒಂದೇ ಸಲ ಮುದ್ದೆ ಮಾಡಿಕೊಂಡು ಎಲ್ಲರೂ ಊಟ ಕೂಡ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡಾರೆ ಊರ ಕಡೆ ಹೊರಟ್ವಿ. ನೋಡಿ ಗುಬ್ಬಿಗೆ ಬಂದ್ವಿ ಅಂದಿವೆ. ನಾನೇನು ಶೂಟ್ ತೊಗೊಂಡಿಲ್ಲ, ಸೀದಾ ಮನೆಗೆ ಬಂದಿದ್ದೇನೆ. ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ನಮ್ಮ ಬ್ಲಾಕಿ ವೆಯ್ಟಿಂಗ್ ಮಾಡ್ತಾಯಿದ್ದ. ಸರಿ ಮನೆಗೆ ಬಂದ್ವಿ. ಒಂದು ಆನ್ಲೈನಲ್ಲಿ ಸ್ಲೀಪ್ ಮ್ಯಾಟರ್ಸ್ ಅಂದರೆ ಬೆಡ್ಡನ್ನ ಬುಕ್ ಮಾಡಿದ್ವಿ, ಮ್ಯಾಟರ್ಸ್ ಬುಕ್ ಮಾಡಿದ್ವಿ ಅಮೆಝಾನಲ್ಲಿ. ಅದು ಕೂಡ ಬಂದಿತ್ತು. ನಮ್ಮ ಆದಿ ಹತ್ರ ಮನೆ ಕೀ ಕೊಟ್ಟೋಗಿದ್ವಿ, ಒಂದು ಮಲಿಕೊಂಡಿದ್ನಲ್ಲ ಇಲ್ಲೇ, ಅದನ್ನು ಕೂಡ ಪಾರ್ಸಲ್ ಇಸ್ಕೊಂಡಿದ್ದ. ಅದನ್ನು ಓಪನ್ ಮಾಡೋಣ ಯಾವ ರೀತಿ ಇದೆ ಅಂತ ನಮ್ಮ ಮನೆಯವರು ಓಪನ್ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ. ನೋಡಿ ಇದು ಬಂದು 13,000 ಪ್ರೈಸು, 12,000 ಚಿಲ್ಲರೆನೋ ಆಯಿತು. ಅಮೆಝಾನಲ್ಲಿ ಬುಕ್ ಮಾಡಿದ್ವಿ. ನಾವು ಮಾಮೂಲಿ ಹತ್ತಿ ಹಾಸಿಗೆಯನ್ನು ಯೂಸ್ ಮಾಡ್ತಾಯಿದ್ವಿ ಇಷ್ಟು ದಿನ. ಬಟ್ ನೋಡೋಣ ಈ ಥರ ಮ್ಯಾಟರ್ಸ್ ತರಿಸೋಣ ಒಂದು ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಅದು ಕೂಡ ಬಂದಿತ್ತು. ನೋಡಿ ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ. ನೋಡಿ ಪ್ರೈಸ್ ಬಂದು 12,749 ರೂಪಾಯಿ. ತುಂಬಾ ಚೆನ್ನಾಗಿತ್ತು ಮ್ಯಾಟರ್ಸು. ನೋಡಿ ಅದು ಇಷ್ಟು ಕಾಣಿಸ್ತಾ ಇದೆ. ನನಗೆ ಡೌಟು, ನಾನು ಮಾಡೋಕ್ಕೆ ಹೋಗಿರಲಿಲ್ಲ, ಅಣ್ಣನೇ ಬುಕ್ ಮಾಡ್ಕೊಂಡಿದ್ರು. ಬಟ್ ಅದು ಅದೇ ಅವರು ಮೆಜರ್ಮೆಂಟ್ ಎಲ್ಲ ನೋಡ್ಬಿಟ್ಟೇ ಬುಕ್ ಮಾಡಿದರು. ಆ ಪ್ಯಾಕಿಂಗ್ ಮಾಡಿರೋದು ನೋಡಿ ಒಂದು ನಿಮಿಷ ನನಗೆ ಶಾಕ್ ಆಯಿತು. ಏನಕ್ಕಂದರೆ ಇಷ್ಟಿದೆ, ನಮ್ಮ ಮಂಚಕ್ಕೆ ಆಗುತ್ತಾ ಅಂತ. ಬಟ್ ಈ ಥರ ಮ್ಯಾಟರ್ಸ್ನ ಫಸ್ಟ್ ಟೈಮು ನಾವು ಅನ್ಬಾಕ್ಸಿಂಗ್ ಮಾಡಿರೋದಾಗಲಿ ಯೂಸ್ ಮಾಡ್ತಿರೋದಾಗಲಿ ನಾವು ಮಾಮೂಲಿ ಹತ್ತಿ ಹಾಸಿಗೆನೇ ಯೂಸ್ ಮಾಡ್ತಾಯಿದ್ದೀವಿ ಇಷ್ಟು ದಿನ. ಆಮೇಲೆ ನಾನು ಕೆಲವೊಂದು ವೀಡಿಯೋಸ್ನ ಸರ್ಚ್ ಮಾಡಿ ನೋಡಿದ್ದೆ ಈ ಮ್ಯಾಟರ್ಸ್ದು. ಅದು ಓಪನ್ ಮಾಡಿದ ತಕ್ಷಣ ಉಬ್ಕೊಳ್ಳುತ್ತೆ ಅಂತ ಒಂದು ಗೊತ್ತಿತ್ತು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಓಪನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮಗಿನ್ನ ಕ್ಯೂರಿಯಾಸಿಟಿ, ನಮ್ಮ ಖುಷಿಗೆ. ಅವಳಿಗೇನೋ ಗೊತ್ತಿಲ್ಲ, ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಿದ್ದೀವಿ ಅಂತಂದರೆ ಅದು ಹೆಂಗಿರುತ್ತೆ ಅಂತ ಓಪನ್ ಮಾಡಿ ಅದನ್ನೆಲ್ಲ ನೋಡೋವರೆಗೂ ಅವಳಿಗೆ ಸಮಾಧಾನನೇ ಇರಲ್ಲ. ಊರಿಂದ ಬಂದು ಸಾಕಾಗಿತ್ತು. ನಮ್ಮ ಮಂಚದ ಮೇಲೆ ಇದ್ದಿದ್ದು ಹಾಸಿಗೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಸಾಕು ಅನ್ನಿಸ್ತು. ಎಷ್ಟು ಬಲವಂತ ಮಾಡಿದ್ದಾಳೆ ಅಂದರೆ ಮ್ಯಾಟರ್ಸು ಅದು ಓಪನ್ ಮಾಡೋಣ ಡೆಡಿ ಓಪನ್ ಮಾಡೋಣ. ಅಮ್ಮ ಅದು ಹಾಕಿದ್ದು 2 ಅವರ್ಸೋ 3 ಅವರ್ಸೋ ಬಿಡಬೇಕಪ್ಪ, ಬೇಡ ಒಂದು ನಿಮಿಷ ಸುಮ್ಮನೆ ಇರು. ಹಂಗೂ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ ಅವ್ರ ಡ್ಯಾಡಿಗೆ. ಸಾಕಾಗಿತ್ತು. ಬೆಳಗ್ಗೆನೇ ಅಲ್ಲಿ ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದು ಬಲವಂತ ಮಾಡಿ ಕೊನೆಗೂ ನೋಡಿ ಅದನ್ನು ಓಪನ್ ಮಾಡಿಸ್ತಾ ಇದ್ದಾಳೆ. ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದರು ಅಂತ ಅಂದರೆ ಆಶ್ಚರ್ಯ ಆಯಿತು ನನಗೆ. ನೋಡಿ ಇದೆಲ್ಲ ಮಿಷಿನ್ ಪ್ಯಾಕಿಂಗೇ ಮಾಡೋದು ಆಲ್ಮೋಸ್ಟ್, ಕೈಯಲ್ಲಂತೂ ಈ ಥರ ಪ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಅಷ್ಟು ಟೈಟಾಗಿ ಆ ಥರ ರೋಲ್ ಮಾಡಿದ್ದಾರೆ. ಅದು ಓಪನ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ ಹಾಸಿಗೆ ಅಂತಂದರೆ ಶಾಕ್ ಆಯಿತು ನನಗೆ. ಆಮೇಲೆ ಖುಷಿನೂ ಆಯಿತು, ತುಂಬ ಚೆನ್ನಾಗಿದೆ ಹಾಸಿಗೆ ಬೆಡ್ಡು. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿದ್ದಾರೆ ಸೆಂಟ್ರಿಗೆ. ನೋಡಿ ಹಂಗೆ ಖುಷಿ ಎಷ್ಟು ತವಕ ಮಾಡ್ತಾ ಇದ್ದಾಳೆ ಅಂತ ಅದನ್ನು ನಾನು ಓಪನ್ ಮಾಡಿ ನೋಡಲಿಕ್ಕೆ. ನೋಡಿ ಅದು ಏರೆಲ್ಲ ಹೋಗಿಸಿ ಎಷ್ಟು ನೀಟಾಗಿ ಅದನ್ನು ಫೋಲ್ಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ. ನೋಡಿ ಈ ರೀತಿ ಇದೆ. ಇವಾಗ ನೋಡಿ ಕವರ್ ಓಪನ್ ಮಾಡಿದ ತಕ್ಷಣ ಯಾವ ರೀತಿ ಆಗುತ್ತದು ಅಂತ. ತುಂಬ ಚೆನ್ನಾಗಿದೆ ಬೆಡ್ ಕೂಡ, ಸಖತ್ತಾಗಿತ್ತು. ನೋಡಿ ಎಷ್ಟು ಪೂರ್ತಿ ಒಂಚೂರು ಏರಿಲ್ಲ ಒಳಗಡೆ. ನೋಡಿ ಈಗ ಕವರ್ ರಿಮೂವ್ ಮಾಡಿದ ತಕ್ಷಣ ಯಾವ ರೀತಿ ಬಲ್ಲೂನ್ ಥರ ಆಯಿತು ಅಂತ ಊದ್ಕೊಳ್ತಾ ಇದೆ. ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಮಲ್ಗೋದಕ್ಕೂ ಅಷ್ಟೇ ಫೀಲ್ ಅಂತೂ ಸೂಪರ್ ಇದೆ. ನೋಡಿ ಅದು ಕೂಡ ಓಪನ್ ಮಾಡ್ಬೋದು. ಒಳಗಡೆ ಬೆಡ್ಡು ಒಳಗಡೆ ಇದೆ. ಅದು ಕವರ್ ಓಪನ್ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು, ಬಟ್ ಕವರು ಸರಿ ಹೋಗಲ್ಲ ಅಂತ ನಾನೇ ತೆಗ್ಸಿಸ್ಬಿಟ್ಟೆ. ಯಾಕಂದರೆ ಮಲಗಿದಾಗ ಕವರ್ ಸೌಂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ.
ಇದ್ರ ಮೇಲೆ ಇನ್ನೇನು ಬೆಡ್ಶೀಟ್ ಹಾಕ್ಕೊಳ್ತೀವಲ್ಲ ಅಂತ ಅದನ್ನು ಕೂಡ ತೆಗೆದೆ. ಬಟ್ ಅದೇ ಚಿಕ್ಕ ಮಕ್ಕಳು ಇದ್ದರೆ ಸ್ವಲ್ಪ ಕವರ್ ಇರಲೇಬೇಕಾಗುತ್ತೆ ಅಂತ ಅನಿಸುತ್ತೆ. ನೋಡಿ ಈ ರೀತಿ ಇತ್ತು. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮ್ಯಾಟರ್ಸ್ ಯಾವ ರೀತಿ ಇತ್ತು ಅಂತ. ಇದನ್ನು ಬಂದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು. ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಪ್ರೈಸ್ ಬಂದು 12,750. ನೋಡಿ ಎಷ್ಟು 6 ಇಂಚು ಹೈಟ್ ಬರುತ್ತೆ ಅಂತ ಹೇಳಿ ಅದರಲ್ಲಿತ್ತು. 6 ಇಂಚ್ ಆಯ್ತದು. ಹಾಕಿದ್ದ ಒಂದು 2-3-4 ಅವರ್ಸ್, ಒಟ್ಟಾರೆ ಒಂದು 3-4 ಅವರ್ಸ್ ಆದರೂ ಬಿಡಬೇಕು ಅದು ಎಲ್ಲ ಸೆಟ್ ಆಗಲಿಕ್ಕೆ ಅಂತ ಹೇಳಿ ಇತ್ತು ಅದರಲ್ಲಿ. ಸರಿ ನಾವು ಕೂಡ ಅದನ್ನು ಅರೇಂಜ್ ಮಾಡಿ ಭಾಳ ಹೊತ್ತು ಬಿಟ್ಟಿದ್ವಿ. ಅಂದರೆ 3 o'clockಗೆಲ್ಲ ಅದಕ್ಕೆ ಇದು ಮಾಡಿದ್ವಿ. 7 o'clockವರೆಗೂ ನಾವು ಅದ್ರ ಮೇಲ್ಗಡೆ ಯಾರೂ ಹೋಗೇ ಇರಲಿಲ್ಲ. ನೋಡಿ ಕೆಳಭಾಗದಲ್ಲಿ ಈ ಥರ ಇದೆ, ಅಂದರೆ ಹಾಸಿಗೆ ಬೆಡ್ ಕೆಳಗಡೆ ಒಂಥರ ಸ್ವಲ್ಪ ಹಾರ್ಡ್ ಕೊಟ್ಟಿದ್ದಾರೆ. ಅದು ಮಂಚದ ಮೇಲೆ ಸರ್ಕಾಡಬಾರ್ದು, ಆ ಕಡೆ ಈ ಕಡೆ ಬಿದ್ದೋಗಬಾರ್ದು ಅಂತ. ಆ ಕಡೆ ಈ ಕಡೆ ಜಾರುತ್ತೆ ಅಲ್ವಾ ಹಾಸಿಗೆ ಈಗ ಬೆಡ್ಡು, ಅದಕ್ಕೆ ಆ ಥರ ಕೊಟ್ಟಿದ್ದಾರೆ, ರಫ್ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ನೋಡಿ ಈ ರೀತಿ ಇತ್ತು ಮ್ಯಾಟರ್ಸು. ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.